ನೋಡ್ರಿ, ಅವರು ಅವರ ಸಮುದಾಯದ ಕಾರ್ಯಕ್ರಮದಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಖಾಲಿ ಇಲ್ದಿರೋ ಸೀಟ್ ಬಗ್ಗೆ ಚರ್ಚೆ ಮಾಡೋದು ಸೂಕ್ತನ ಅಲ್ವಾ ಅಂತ ಹೇಳ್ಬೇಕು. ಇವತ್ತು ನಮ್ಮ ಮುಂದೆ ಇರೋ ಗುರಿ ಬರ ನೀರಿನ ನಿರ್ವಹಣೆ. ಅದು ನಮ್ಮ ಗುರಿ ಆಗಬೇಕು. ಯಾವುದೇ ನಾಯಕರಿಗಾಗ್ಲಿ ಪಕ್ಷ ಭೇದ ಮರೆತು ಇವತ್ತು ರಾಜ್ಯಕ್ಕೆ ಬಂದಿರುವಂತ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆಯನ್ನ ಎದುರಿಸಕ್ಕೆ ಎಲ್ಲರೂ ಸಜ್ಜಾಗಬೇಕೇ ವಿನಃ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಯಾರು ಸರ್ಕಾರ ಇರಬೇಕು ಇಲ್ಲ ಅನ್ನೋದು ಚರ್ಚೆಯ ವಿಚಾರ ಅಲ್ಲ. ನೋಡ್ರಿ, ಅವರು ಅವರ ಸಮುದಾಯದ ಕಾರ್ಯಕ್ರಮದಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಖಾಲಿ ಇಲ್ದಿರೋ ಸೀಟ್ ಬಗ್ಗೆ ಚರ್ಚೆ ಮಾಡೋದು ಸೂಕ್ತನ ಅಲ್ವಾ ಅಂತ ಹೇಳ್ಬೇಕು. ಇವತ್ತು ನಮ್ಮ ಮುಂದೆ ಇರೋ ಗುರಿ ಬರ ನೀರಿನ ನಿರ್ವಹಣೆ. ಅದು ನಮ್ಮ ಗುರಿ ಆಗಬೇಕು. ಯಾವುದೇ ನಾಯಕರಿಗಾಗ್ಲಿ ಪಕ್ಷ ಭೇದ ಮರೆತು ಇವತ್ತು ರಾಜ್ಯಕ್ಕೆ ಬಂದಿರುವಂತ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆಯನ್ನ ಎದುರಿಸಕ್ಕೆ ಎಲ್ಲರೂ ಸಜ್ಜಾಗಬೇಕೇ ವಿನಃ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಯಾರು ಸರ್ಕಾರ ಇರಬೇಕು ಇಲ್ಲ ಅನ್ನೋದು ಚರ್ಚೆಯ ವಿಚಾರ ಅಲ್ಲ. ನೋಡ್ರಿ, ಅವರು ಅವರ ಸಮುದಾಯದ ಕಾರ್ಯಕ್ರಮದಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಖಾಲಿ ಇಲ್ದಿರೋ ಸೀಟ್ ಬಗ್ಗೆ ಚರ್ಚೆ ಮಾಡೋದು ಸೂಕ್ತನ ಅಲ್ವಾ ಅಂತ ಹೇಳ್ಬೇಕು. ಇವತ್ತು ನಮ್ಮ ಮುಂದೆ ಇರೋ ಗುರಿ ಬರ ನೀರಿನ ನಿರ್ವಹಣೆ. ಅದು ನಮ್ಮ ಗುರಿ ಆಗಬೇಕು. ಯಾವುದೇ ನಾಯಕರಿಗಾಗ್ಲಿ ಪಕ್ಷ ಭೇದ ಮರೆತು ಇವತ್ತು ರಾಜ್ಯಕ್ಕೆ ಬಂದಿರುವಂತ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆಯನ್ನ ಎದುರಿಸಕ್ಕೆ ಎಲ್ಲರೂ ಸಜ್ಜಾಗಬೇಕೇ ವಿನಃ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಯಾರು ಸರ್ಕಾರ ಇರಬೇಕು ಇಲ್ಲ ಅನ್ನೋದು ಚರ್ಚೆಯ ವಿಚಾರ ಅಲ್ಲ.